ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಟೊಮೊಟೊ ಪಲಾವ್. ಯಾವುದೇ ಥರ ಮಸಾಲೆ ಇಲ್ಲದೇ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಟೊಮೊಟೊ ಬಾತ್ ಅಥವಾ ಟೊಮೊಟೊ ಪಲಾವ್ ಅಂತ. ಅವರೆಕಾಳು 1 ಕಪ್ಪು, 1 ಟೊಮೊಟೊ, 1 ಈರುಳ್ಳಿ, 2 ಸ್ಪೂನು ಸಾಂಬಾರ್ ಪೌಡರ್, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು, ಇಷ್ಟನ್ನು ಮಾತ್ರ. ಇವಾಗ ಪೇಸ್ಟ್ ಆಗಿದೆ, ಇಷ್ಟಾದರೆ ಸಾಕು. ಆಗಿದೆ. ಓಕೆ, ನೆಕ್ಸ್ಟು ಅಕ್ಕಿ. ಇಷ್ಟೇ. ವೆರಿ ಸಿಂಪಲ್ ಟೊಮೊಟೊ ಪಲಾವ್ ಮಾಡ್ಕೊಳ್ಳೋದಕ್ಕೆ. ತುಂಬ ಈಸಿಯಾಗಿ ಕ್ವಿಕ್ಕಾಗೆ ಆಗುತ್ತೆ. ಪಲಾವ್ ಮಾಡೋದಕ್ಕೆ ಬೇಕಾಗಿರೋದು, ಇವಾಗ ಒಂದು ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಎಣ್ಣೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಬೋದು, ಇಲ್ಲ ನಂಗೆ ಜಾಸ್ತಿ ಬೇಕು ಎಣ್ಣೆ ಅಂದರೆ ಜಾಸ್ತಿ ಹಾಕ್ಕೊಬೋದು. ಈರುಳ್ಳಿ 1 ನಿಮಿಷ ಫ್ರೈ ಆದಮೇಲೆ ಅವರೆಕಾಳು ಹಾಕ್ಕೊಳ್ಳಿ. ಅವರೆಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅವರೆಕಾಳು ತಿನ್ನಬೇಕಾದ್ರೆ ಅಷ್ಟು ಸಪ್ಪೆ ಇರೋದಿಲ್ಲ. ಸೊ ಅವರೆಕಾಳು ಹಾಕ್ಕೊಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿ 1 ನಿಮಿಷ ಅದನ್ನು ಹಾಗೆ ಬಿಡಿ. ಅದು ಸ್ವಲ್ಪ ಉಪ್ಪು ಅವರೆಕಾಳು ಎಲ್ಲ ಸೆಟ್ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳ್ಳಿ. ಅದು 1 ನಿಮಿಷ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಇಲ್ಲಿ ಒಂದೇ ಸಾಕು. ಹುಳಿ ಟೊಮೊಟೊ ಅಥವಾ ಸ್ವೀಟ್ ಟೊಮೊಟೊ ಯಾವುದಾದ್ರೂ ಓಕೆ. ಹುಳಿ ಟೊಮೊಟೊ ಇದ್ದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ಸೊಪ್ಪು, ಇಲ್ಲಿ ನೀವು ಸೊಪ್ಪು ಏನು ಸೊಪ್ಪಾದರೂ ಹಾಕ್ಕೊಬೋದು. ಸಬ್ಬಕ್ಕಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಏನು ಸೊಪ್ಪಾದರೂ ಆ್ಯಡ್ ಮಾಡ್ಕೊಬೋದು. ಇನ್ನೂ ಟೇಸ್ಟ್ ಅವಾಗ ಚೆನ್ನಾಗಿರುತ್ತೆ. ಇದು 1 ನಿಮಿಷ ಆದಮೇಲೆ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ಪೌಡರ್ ಸ್ಪೈಸಿ ಇದೆ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನನಗೆ ಸ್ಪೈಸಿ ಬೇಕು ಸ್ವಲ್ಪ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು. ಸ್ಪೈಸಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಥರ 1-2 ನಿಮಿಷ ಬೆಂದ ಮೇಲೆ ಇವಾಗ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿನೂ ಅಷ್ಟೇ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರೋವರೆಗೆ ಒಂದು ಪ್ಲೇಟ್ ಮುಚ್ಚಿ ಇಡಿ. ಆವಾಗ ನೀಟಾಗಿ ಎಲ್ಲ ಸೆಟ್ ಆಗಿರುತ್ತೆ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. 1-2 ನಿಮಿಷ ಅದು ಒಂದು ಕುದಿ ಬರೋವರೆಗೆ ಈ ಥರ ಪ್ಲೇಟ್ ಮುಚ್ಚಿದ್ರೆ ಅದು ಸಿಮ್ಮಲ್ಲಿರಲಿ. ಉರಿಬೇಕಾದ್ರೆ ಯಾವಾಗಲೂ ಸಿಮ್ಮಲ್ಲಿರಲಿ, ಆವಾಗ ತಳ ಹಿಡಿಯಲ್ಲ. ನೀವು ಹೈ ಫ್ಲೇಮ್ ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ಗೆ ಅಕ್ಕಿಗೆ 1.5 ಗ್ಲಾಸು ನೀರನ್ನ ಹಾಕ್ತಾಯಿದ್ದೀನಿ. ನೀವು 2 ಗ್ಲಾಸು ಹಾಕ್ಕೊಬೋದು. ಸ್ವಲ್ಪ ಅನ್ನ ಮೆತ್ತೆ ಬರುತ್ತೆ. 1.5 ಗ್ಲಾಸ್ ಹಾಕ್ಕೊಂಡ್ರೆ ಅನ್ನ ಉಡಿ ಬರುತ್ತೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ಮುಚ್ಚಿ ಕುದಿ ಬಂದ ಮೇಲೇ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಕೂಗಿಸ್ಕೊಬೇಕು. ಈ ಥರ ಕುದಿ ಬಂದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ 2 ವಿಸಲ್ ಸಾಕು. 2 ವಿಸಲ್ ಕೂಗಿಸ್ಕೊಳ್ಳಿ. ಇವಾಗ ಕೂಗಿದ್ರೆ ಫೈನಲಿ ರೆಡಿ ಆಗುತ್ತೆ. ರೈಸ್ ಫೈನಲಿ 2 ವಿಸಲ್ ಆಯಿತು. ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಉದುದ್ರಾಗೆ. ಇಷ್ಟೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ವೆರಿ ಸಿಂಪಲ್. ಅದು ಇವಾಗ ಅವರೆಕಾಳು ಸೀಸನ್ ಅಂತೂ ಬೇಗ ಮಾಡ್ಕೊಬೋದು. ಫೈನಲಿ ಬಿಸಿ ಟೊಮೊಟೊ ಪಲಾವ್ ರೆಡಿ ಆಯಿತು. ನಾವು ಮಾಡೋ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೊಂದು ಟಿಪ್ಸ್ ಹೇಳ್ತೀನಿ. ನೀವು ಹೊಸ ಪಾತ್ರೆ ತೊಗೊಬಂದರೆ ಅದರಲ್ಲಿ ಸ್ಟಿಕ್ಕರ್ ಇರುತ್ತಲ್ಲ, ಆ ಸ್ಟಿಕ್ಕರ್ನ ನೀವು ಹಾಗೆ ತೆಗೆದ್ರೆ ಅಲ್ಲೇ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಫುಲ್ ಸ್ಟಿಕ್ಕರ್ ಬರಬೇಕು ಅಂದರೆ ಸ್ವಲ್ಪ ಅದನ್ನು ಬಿಸಿ ಮಾಡಿ ತೆಗೆಯೋದ್ರಿಂದ ಫುಲ್ ಸ್ಟಿಕ್ಕರ್ ಬರುತ್ತೆ. ನೀವು ಹಾಗೆ ಎತ್ತಿದ್ರೆ ಸ್ವಲ್ಪ ಪೇಪರ್ ಅಲ್ಲೇ ಉಳಿಯೋದ್ರಿಂದ ಅದು ಹಾಗೇ ಇರುತ್ತೆ. ಅದನ್ನು ತಿನ್ನಲೂಬಾರ್ದು. ಈ ರೀತಿ ಮಾಡಿಕೊಡಿ.